ಬಯಸುವೆ ಬಂದಿಯಾಗ ಬಯಸುವೆ ಬಂದಿಯಾಗ ಬಯಸುವೆ ನಿನ್ನ ಬಸಿರ ಬಾಲ ನಿಂಗೆ ತಂದೆಯಾಗುವೆ ನಿನ್ನ ಬಸಿರ ಬಾಲ ನಿಂಗೆ ನಿನ್ನ ಬಸಿರ ಬಾಲ ನಿಂಗೆ ತಂದೆಯಾಗುವೆ ಇನ್ನು 7 ಜನ್ಮದಲ್ಲೂ ಗಂಡನಾಗುವೆ ಇನ್ನು 7 ಜನ್ಮದಲ್ಲೂ ಗಂಡನಾಗುವೆ 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 ನಿನ್ನ ಬದಿರ ಬಾಲ ನಿಂಗೆ ತಂದೆ ಆಗುವೆ ಬಾಲ ನಿಂಗೆ ತಂದೆಯಾಗುವೆ ಮೊದಲು ಗಂಡನಾಗುವೆ ಬಾಲ ನಿಂಗೆ ತಂದೆಯಾಗುವೆ
ಕಳುಹಿಸಿ ಹಾ ನನ್ನೊಬ್ಬಳನ್ನು ಉಳಿಸಿ ಹಾ ಏನೋ ಹೇಳುವಂತ ಆತುರವನ್ನು ವ್ಯಕ್ತಪಡಿಸು. ಹೌದು. ಏನು ದೊರೆಯೇ? ಬಹುದಿನಗಳಿಂದ ನಿನ್ನ ಬಗೆಯಲ್ಲಿ ಹುದುಗಿರುವಂತಹ ಹಾ, ಬಯಕೆಯನ್ನು ನಿನ್ನಲ್ಲಿ ತೋಡಿಕೊಳ್ಳಬೇಕು ಅಂತ ಕಾಯ್ತಾ ಇದ್ದೆ ನಾನು. ರಾಜನಾದತ್ತ ನೀವು ಆಜ್ಞಾಪಿಸಬೇಕಾದವು. ಹಾ ಅರಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಏನು? ಅದು ಎಲ್ಲ ಸಂದರ್ಭದಲ್ಲಿಯೂ ಹಾ. ಆಜ್ಞಾಪಿಸುವುದಕ್ಕೆ ಆಗುವುದಿಲ್ಲ. ಓಹೋ. ಯಾವಾಗ ನೀನು ನರ್ತನ ಸ್ಪರ್ಧೆಯಲ್ಲಿ ಭಾಗವಹಿಸಿದೆಯೋ ಆ ಬಳಿಕ ರಾಜನರ್ತಕ್ಕೆಯಾಗಿ ಆಯ್ಕೆಗೊಂಡೆಯೋ ಆ ಹೊತ್ತಿನಿಂದಲೇ ನನ್ನ ಮನಸ್ಸು ಎನ್ನುವುದು ಕಳೆದು ಹೋಯಿತು ಅಂತ ನನಗೆ ಅನ್ನಿಸುವುದು. ಅಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯ ಸಂಘಜೀವಿ, ಸಮಾಜ ಜೀವಿ. ಹೌದೇ ಹೌದು. ಒಂಟಿಯಾಗಿ ಬದುಕಲಾರ, ಆಹಾ. ಬದುಕಿದರೂ ಅದಕ್ಕೊಂದು ಪ್ರಯೋಜನವಿಲ್ಲ. ಇರುವುದಿಲ್ಲ. ಹಾಗಾಗಿ ಇದುವರೆಗೆ ಬದುಕಿನಲ್ಲಿ ಒಂಟಿಯಾಗಿದ್ದಂತಹ ನಾನು ಹಾ, ಈ ಸಲ ಜಂಟಿಯಾಗೋಣ ಅಂತ ಯೋಚನೆ ಮಾಡಿದ್ದೇನೆ. ಸಹಜವಾದ ಬಯಕೆ. ಅದು ನಿನ್ನೆಲ್ಲ ತೋಡ್ಕೊಳ್ಳುವುದು ಯಾಕೆ ಗೊತ್ತುಂಟಾ? ಏನು? ನೇರವಾಗಿ ಹೇಳುತ್ತೇನೆ ನಂಬರ. ಯಾವುದದು? ನಿನ್ನ ತೋಳಿನಲ್ಲಿ ಬಂದಿಯಾಗುವಂತಹ ಬಯಕೆ, ನಿನ್ನ ಬಸಿರ ಬಾಲನಿಂಗೆ ತಂದೆಯಾಗುವಂತಹ ಬಯಕೆ. ಹೆಚ್ಚೇನು, ನಿನ್ನ ಮುಪ್ಪಿನಲ್ಲಿಯೂ ಸಹ ನಿನಗೆ ಊರುಗೋಲಾಗಿ ಆಧಾರ ಸ್ತಂಭವಾಗಿ ಇರಬೇಕು ಎನ್ನುವಂತ ಯೋಚನೆ ಹೊಂದೆವ. ಅಷ್ಟೇ ಅಲ್ಲ ಅಂಬರ, ನಿಜವಾಗಿ ನೀನು ನನ್ನ ಮಡದಿಯಾದಂತಾದರೆ 7 ಜನ್ಮದಲ್ಲಿಯೂ ಸಹ ನಿನ್ನ ಗಂಡನೇ ಆಗಿ ಬದುಕಬೇಕು ಎನ್ನುವಂತಹ ಮಾಗಾಸೆಯನ್ನು ಹೊತ್ತವ ನಾನು. ಹಾಗಾಗಿ ನಿನ್ನ ಮರದ ಬಯಕೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮದುವೆಯಾಗುವುದಕ್ಕೆ ನನಗೆ ಮನಸ್ಸು ಇದ್ದದ್ದು ಹೌದು ಅಂತ ಆದರೆ ಇದೋ ನೋಡು, ನಮ್ಮ ಮನಸ್ಸಿನಿಂದ ಬಳುವಳಿಯಾಗಿ ಬಂದಂತಹ ಬಂಗಾರದ ಖಡ್ಗ. ಈ ಬಂಗಾರದ ಖಡ್ಗವನ್ನು ನೀನು ಸ್ವೀಕರಿಸ್ತೆ ಅಂತಾದ್ರೆ ನನ್ನನ್ನು ಒಪ್ಪಿದ್ದಿ ಅಂತ ಒತ್ತಾಯ ಅಲ್ಲ. ಮನದಿ ಮದುವೆ ಎಂಬ ಬಯಕೆ